ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಪ್ರೀತಿ ಸ್ವರೂಪನಾದಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಒಂದು ನೂತನ ದಿನದಲ್ಲಿ ಕಾಲಿಡುವ ಹಾಗೆ ಕೃಪೆ ಕೊಟ್ಟಂಥ ದೇವರಿಗೆ ಈ ಬೆಳಗಿನ ಸಮಯದಲ್ಲಿ ಪೂರ್ಣ ಹೃದಯದಿಂದ ಸ್ತೋತ್ರವನ್ನು ಸಲ್ಲಿಸಿ, ಆಶೀರ್ವಾದಕ್ಕಾಗಿ ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 34ರಿಂದ 35ನೇ ವಚನವನ್ನು ಓದಿಕೊಳ್ಳೋಣ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಮೇಲೆ ಹೇಳಲ್ಪಟ್ಟಿರುವ ವಾಕ್ಯಗಳು ಕರ್ತನು ತನ್ನ ಬರೋಣವನ್ನು ಕುರಿತು ಹೇಳಿದ ಮಾತುಗಳಾಗಿವೆ. ಎರಡನೇ ಬರಣವು ಬಹಳ ಮುಖ್ಯವಾದದ್ದು. ಇಡೀ ಸತ್ಯವೇದದಲ್ಲಿ 1725 ವಾಕ್ಯಗಳು ಕರ್ತನ ಎರಡನೇ ಬರಣದ ಆಗಮನದ ಕುರಿತಾಗಿ ಹೇಳಲ್ಪಟ್ಟಿದೆ. ಈ ವಾಕ್ಯದಲ್ಲಿ ಇಬ್ಬರು ಎಂದು ಹೇಳಲ್ಪಟ್ಟಿರುವಂಥ ಮಧ್ಯಾಹ್ನದ ವೇಳೆಯಲ್ಲಿ ಸ್ತ್ರೀಯರು ಕುಳಿತುಕೊಂಡು ಕಲ್ಲಲ್ಲಿ ಬೀಸುತ್ತಿರುವುದರ ಕುರಿತು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಕೈ ಬಿಡಲ್ಪಡುವಳು. ಹಾಗಾದರೆ 50% ಜನರು ಮಾತ್ರ ತೆಗೆದುಕೊಳ್ಳಲ್ಪಡುವರು ಅಥವಾ 50% ಜನರು ಕೈ ಬಿಡಲ್ಪಡುವರು ಎಂದು ಅರ್ಥವಲ್ಲ ಪ್ರಿಯರೇ. ಇಬ್ಬರಿದ್ದರೆ ಒಬ್ಬರು ಮಾತ್ರ ಕರ್ತನ ಬರೋಣದಲ್ಲಿ ಹೋಗುವರು ಎಂದರ್ಥವಲ್ಲ. ಅದು ಎರಡು ರೀತಿಯಾದಂಥ ಗುಂಪನ್ನು ಸೂಚಿಸ್ತದೆ. ಒಂದು ಗುಂಪಿನ ಜನರು ನಿರ್ಲಕ್ಷ್ಯವಾಗಿ ಜೀವಿಸುವವರು, ಮತ್ತೊಂದು ಗುಂಪಿನವರು ಕರ್ತನ ಮಹಿಮೆಯಾದ ಬರೋಣಕ್ಕಾಗಿ ಹಂಬಲದಿಂದ ನಿರೀಕ್ಷಿಸುತ್ತಿರುವರು. ಪ್ರಿಯರೇ, ಕರ್ತನು ಎರಡೆರಡಾಗಿ ಅನೇಕ ಕಾರ್ಯಗಳನ್ನು ಆತನು ತನ್ನ ಸೃಷ್ಟಿಯ ಕಾರ್ಯದಲ್ಲಿಯೂ ತಾನು ಮಾಡಬೇಕಾಗಿರುವಂಥ ಅನೇಕ ಕಾರ್ಯಗಳಲ್ಲಿಯೂ ಆತನು ಮಾಡಿದ್ದಾನೆ. ಕರ್ತನು ಲೋಕವನ್ನು ಸೃಷ್ಟಿಸುವಾಗ ಮೊದಲು ಹಗಲನ್ನು ಉಂಟು ಮಾಡಿದ್ದನು, ಎರಡನೇದಾಗಿ ಇರುಳನ್ನು ಉಂಟು ಮಾಡಿದ್ದನು. ಕರ್ತನು ಇಸ್ರಾಯೇಲರನ್ನು ನೋಡಿ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆರಿಸಿಕೊಳ್ಳಿರಿ ಎಂಬುದಾಗಿ ಧರ್ಮೋಪದೇಶ ಕಾಂಡ 30:19 ಓದುತ್ತೇವೆ. ಪ್ರಿಯರೇ, ಜೀವನ್ ಮರಣಗಳು ನಾಲಿಗೆ ವಶವಾಗಿದೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು ಎಂಬುದಾಗಿ ಜ್ಞಾನಿಯಾದಂಥ ಸೊಲೊಮೋನನು ತನ್ನ ಜ್ಞಾನೋಕ್ತಿ ಪುಸ್ತಕ 18:21 ಬರೀತಾನೆ. ಪ್ರಿಯರೇ, ನಾವು ನಮ್ಮ ನಾಲಿಗೆಯನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೋ ಅದರಂತೆ ನಾವು ಮರಣ, ಜೀವನ, ಆಶೀರ್ವಾದ, ಶಾಪಗಳನ್ನು ಹೊಂದಿಕೊಳ್ಳುವರಾಗಿದ್ದೇವೆ. ಒಬ್ಬ ಮನುಷ್ಯನನ್ನು ಅವನ ಯೋಚನೆಗಳು, ಭಾವನೆಗಳು ಅವನನ್ನು ರೂಪಿಸುತ್ತವೆ. ಅವನ ಕ್ರಿಯೆಗಳ ಮೂಲಕ ಅವನು ನೀತಿವಂತನ ಅಥವಾ ದುಷ್ಟನ ಎಂಬುದಾಗಿ ಆತನನ್ನು ನಾವು ನ್ಯಾಯ ತೀರಿಸುವಂಥ ವಿಚಾರದಲ್ಲಿ ನಾವು ಆತನ ತೀರ್ಪಿಗೆ ಒಳಪಡಿಸುವಂಥದ್ದಾಗಿದೆ. ದೇವರ ಮಕ್ಕಳೇ, ಸತ್ಯದ ವೇದದಲ್ಲಿ ಆದಾಮನಿಗೆ ಇಬ್ಬರು ಮಕ್ಕಳು. ಅದರಲ್ಲಿ ಹೇಬೇಲು ನೀತಿವಂತನಾಗಿದ್ದನು, ಕಾಯಿನನು ಕೊಲೆಪಾತಕನಾಗಿದ್ದನು. ಅಬ್ರಾಮನಿಗೆ ನೀತಿವಂತನಾಗಿದ್ದಂಥ ಇಬ್ಬರು ಮಕ್ಕಳಿದ್ದರು. ಒಬ್ಬನು ಇಸ್ಮಾಯಿಲನು, ಮತ್ತನು ಇಬ್ಬನು ಇಸಾಕನು. ಇಬ್ಬರು ಮಕ್ಕಳು. ಇಸ್ಮಾಯಿಲನು ಪರಿಹಾಸ್ಯ ಮಾಡುವವನಾಗಿಯೂ ತಮ್ಮನನ್ನು ದ್ವೇಷಿಸುವನಾಗಿದ್ದನು, ಆದರೆ ಇಸಾಕನು ತನ್ನನ್ನು ತಗ್ಗಿಸಿ ಆಶೀರ್ವಾದಗಳನ್ನು ಹೊಂದುವನಾಗಿದ್ದನು. ಪ್ರಿಯರೇ, ನಾವು ಏನೇ ಯೋಚಿಸುತ್ತಿರಬಹುದು, ಹೇಗೆ ನಡೆದುಕೊಳ್ಳುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವೇ ಗಮನಿಸಬೇಕಾಗಿದೆ. ಪ್ರಸಂಗಿ ಹೇಳುತ್ತಾನೆ, ನೋಡು, ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು ಎಂಬುದಾಗಿ ಪ್ರಸಂಗಿ ಪುಸ್ತಕ 7:29 ನಾವು ಓದ್ತೇವೆ. ಕರ್ತನು ಮನುಷ್ಯರನ್ನು ಸೃಷ್ಟಿಸುವಾಗ ಒಳ್ಳೆಯವರನ್ನಾಗೇ ಸೃಷ್ಟಿಸಿದನು, ಆದರೆ ಸನ್ನಿವೇಶಗಳು ಅವನನ್ನು ಬದಲಾಯಿಸುತ್ತವೆ. ಪ್ರೇರೆ, ಸ್ನೇಹಿತರು, ಹೆತ್ತವರು, ಅನೇಕರು, ಈ ಲೋಕದ ಪರಿಸ್ಥಿತಿಗಳು ಅವರನ್ನು ಬದಲಾಯಿಸುವಂಥದ್ದಾಗಿದೆ. ದೇವ ಮಕ್ಕಳು ಆಲಯಕ್ಕೆ ಬರುವಾಗ ಪವಿತ್ರಾತ್ಮನು ಅವರನ್ನು ಬದಲಾಯಿಸುವವನಾಗಿದ್ದಾನೆ, ಮಾರ್ಗದರ್ಶನವನ್ನು ನೀಡುವನಾಗಿದ್ದಾನೆ. ಪ್ರೇರೆ, ಸತ್ಯವೇದ ವಾಕ್ಯಗಳು ಕಾಲಿಗೆ ದೀಪವಾಗಿಯೂ ದಾರಿಗೆ ಬೆಳಕಾಗಿಯೂ ಅದೇ. ಅವರು ನೂತನ ಸೃಷ್ಟಿಯಾಗಿ ಮಾರ್ಪಡುತ್ತಾರೆ, ಸತ್ಯವೇದವು ಹೇಳುತ್ತದೆ. ಪ್ರಿಯರೇ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ ಕೊರಿಂಥದವರು ಬರೆದ ಪುಸ್ತಕದಲ್ಲಿ ಅಪೊಸ್ತಲನಾದ ಪೌಲನು ಬರೆಯುವುದನ್ನು ನೋಡುತ್ತೇವೆ. ಪ್ರಿಯರೇ, ಇಬ್ಬರಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ಬೆಳಗಿನ ಸಮಯದಲ್ಲಿ ನಾವು ಯೋಚಿಸಬೇಕಾಗಿದೆ. ನಾವು ದುಷ್ಟರಾಗಿದ್ದು ಈ ಲೋಕದ ಆಸೆಪಾಸೆಗಳಿಗೆ ಒಳಗಾಗಿ ನಮ್ಮನ್ನು ನಾಶನದ ಮಾರ್ಗಕ್ಕೆ ಕೊಂಡು ಹೋಗ್ತಾ ಇದ್ದೇವೋ,
ಅಥವಾ ದೇವರನ್ನು ಅರಿತುಕೊಂಡು ದೇವರ ಭಯಭಕ್ತಿಯನ್ನು ನಮ್ಮಲ್ಲಿ ತಂದುಕೊಂಡು ನಿತ್ಯತ್ವಕ್ಕೆ ಹೋಗುವಂಥ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ. ಪ್ರಿಯರೇ, ಈ ದಿನ ನಾವು ಯೋಚಿಸಬೇಕಾಗಿದೆ. ದೇವರು ತಾನೇ ನಮಗೆ ಆತ್ಮನ ಜ್ಞಾನವನ್ನು ಅನುಗ್ರಹ ಮಾಡಿ ಇಡೀ ದಿನವೂ ನಮಗೆ ಆಶೀರ್ವಾದದಾಯಕವಾಗಿರುವ ಹಾಗೆ ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಾಗ ನಾವು ಒಳ್ಳೆಯವರಾಗೆ ದೇವರು ಮನುಷ್ಯನನ್ನ ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ಮೇಲೆ ಎಲ್ಲವೂ ಒಳ್ಳೆಯದೆಂಬುದಾಗಿ ನೋಡಿ ಅದನ್ನು ಆಶೀರ್ವಾದ ಮಾಡಿದನು. ಪ್ರಿಯರೇ, ಮನುಷ್ಯನು ತನ್ನ ಇಷ್ಟಕ್ಕೆ ಈ ಲೋಕದ ಆಸೆ ಪಾಸೆಗಳಿಗೆ ಒಳಗಾಗಿ ಅನೇಕ ಲೌಕಿಕವಾದಂಥ ವಿಚಾರಗಳಿಗೆ ಒಳಗಾಗಿ ಈ ಲೋಕದಲ್ಲಿ ಶಾಪಗಳನ್ನು ಹೊಂದಿಕೊಂಡು ಅವನು ಶಾಪಗ್ರಸ್ತನಾಗಿ ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಆದುದರಿಂದ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ವಿಚಾರ ಮಾಡಿಕೊಳ್ಳೋಣ. ದೇವರು ಎಲ್ಲವನ್ನು ಎರಡೆರಡಾಗಿ ಆತನು ಉಂಟು ಮಾಡಿದನು. ಹಗಲನ್ನಾಳುವುದಕ್ಕೆ ದೇವರು ಬೆಳಕನ್ನುಂಟು ಮಾಡಿದನು, ಇರುಳನ್ನಾಡುವುದಕ್ಕೆ ದೇವರು ಕತ್ತಲೆಯನ್ನು ಉಂಟು ಮಾಡಿದನು. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ. ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಯಾವ ಮಾರ್ಗವನ್ನು ನಾವು ಆರಿಸಿಕೊಂಡಿದ್ದೇವೆ, ಯಾವ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಒಂದು ವೇಳೆ ಕತ್ತಲೆ ಮಾರ್ಗ ನಮ್ಮದಾಗಿರೋದಾದರೆ ಹಿಂದೆ ನಾವು ತೀರ್ಮಾನ ಮಾಡಿಕೊಳ್ಳೋಣ. ಬೆಳಕಿನ ಮಕ್ಕಳಾಗಿ ಬೆಳಕಿನ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ನಾವು ಪ್ರಯತ್ನ ಪಡೋಣ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇಡೀ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿ ಶುಭವಾಗಲಿ ಎಂಬುದಾಗಿ ಹರಸುತ್ತಾ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.